ನಮಗೆ ಭಯ ಆಗ್ತೈತಿ. ಹಿಂದೆ ಯಾರೋ ಬಂದಂಗೆ ಐತೈತಿ, ನಮ್ಗೆ ನಿಜವಾಗ್ಲೂ ಗೊತ್ತಾಯ್ತಿಲ್ಲ. ಫೈರ್ ಕ್ಯಾಂಪ್ ಯಾವ ಕ್ಯಾಂಪ್ ಜಿಯೋ ಜಾತ್ರೆ ಮುಗಿಸ್ಕೊಂಡ್ ಬಂದಿದ್ದೀವಿ. ಈಗ ಜಸ್ಟ್ ಜಾತ್ರೆ ಮುಗಿಸ್ಕೊಂಡ್ ಬಂದು ಟೈಮು 6 ಗಂಟೆ 6:15 ಆಯ್ತೈತಿ. ಇನ್ನೇನು ನೈಟ್ ಹೊತ್ತು ಊಟ ಮಾಡಬೇಕಲ್ಲ, ಅದಕ್ಕೆ ಒಂಚೂರು ಥ್ರಿಲ್ಲಿಂಗ್ ಇರಲಿ ಅಂತ ನಮ್ಮ ಹೊಲಕ್ಕೆ ಬಂದಿದ್ದೀವಿ. ನೋಡ್ಬೋದು ಸುತ್ತಮುತ್ತ ಯಾರಿಲ್ಲ. ಹೊಲದಲ್ಲಿ ಬೆಂಕಿ ಹಾಕ್ಬಿಟ್ಟು ಅಡುಗೆ ಊಟ ಮಾಡೋಣ ಅಂತ ಟೈಮ್ ನೋಡಿ. ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡಲ್ಲಿ ಇರೋದು. ಇಲ್ಲಿ ಫೈರ್ ಕ್ಯಾಂಪ್ ರೆಡಿ ಮಾಡ್ತಾ ಇದೀವಿ. ಆ ಕಡೆ ಫುಡ್ ಎಲ್ಲ ರೆಡಿ ಐತೈತೆ. ಫುಡ್ ರೆಡಿ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಮನೆ ಕಡೆ ಹೊಂಟ್ಬಿಡೋದು. ಇದು ಇನ್ನು ಕ್ಯಾಂಪ್ ಹಾಕಿ ಡ್ಯಾನ್ಸ್ ಆಡ್ಬಿಟ್ಟು ಇಲ್ಲಿ ಸ್ಪೀಕರ್ ಐತೆ ನೋಡಿ, ಸ್ಪೀಕರ್ ಫೈರ್ ಕ್ಯಾಂಪ್ ಹಾಕಿದ್ದೀವಿ. ಈ ಫೈರ್ ಕ್ಯಾಂಪ್ ರೆಡಿ ಮಾಡ್ತಾ ಇದೀವಿ. ಫೈರ್ ಕ್ಯಾಂಪ್ ಅಲ್ಲ, ಎಲ್ಲವೂ ಚೆನ್ನಾಗಿ ಇತ್ತು. ಒಳ್ಳೆಯ ಜಾಗ, ಒಳ್ಳೆಯ ಪ್ಲಾನ್. ಆದರೆ ಆ ಕರೆ ನಮ್ಮ ಸಂತೋಷವನ್ನೆಲ್ಲ ಕಿತ್ತಿಕೊಂಡಿತ್ತು. ಕ್ಯಾಂಪ್ ಎಲ್ಲ ರೆಡಿ ಮಾಡಿದ್ದ ನಾವು. ಇಲ್ಲೊಳಗೆ ಕತ್ಲಾಗೋಯ್ತು, ಹಾವು ಹುಳ ಗಿಳ ಎಲ್ಲ ಹುಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಅವ್ರ ಫ್ಯಾಮಿಲಿ ಅವರು ಬೇಡ ಮನೆ ಬಂದ್ಬಿಟ್ಟು ಮನೇಲಿ ಮನೆಗೆ ಹೋಯ್ತಾ ಇದ್ವಿ. ಫುಲ್ಲು ಸಾಡಾಯ್ತಿತ್ತ ಆ ಥರ ಎಲ್ಲ ಫುಲ್ಲು ಕತ್ಲಾಗ್ಬಿಟ್ಟೈತಿ, ಬೇಜಾರಾಯ್ತೈತಿ ನೋಡಿ. ಎಲ್ಲ ತಗೊಂಬಂದಿದ್ದು ಈಗ ಖಾಲಿ ಕೈಲಿ ಹೋಗ್ಬೇಕು, ಏನು ಮಾಡಿಲ್ಲ ಅಂದ್ರೆ ಫುಲ್ಲು ಬೇಜಾರು. ಮಾಡಿರೋದೆಲ್ಲ ಟೈಮ್ ವೇಸ್ಟು, ಮಾಡೋಕ್ಕಾಗಲ್ಲ. ಕತ್ಲಾಗ್ಬಿಟ್ಟೈತಿ ಪೂರ್ತಿ ನೋಡಿ, ಪೂರ್ತಿ ಕತ್ಲಾಗ್ಬಿಟ್ಟೈತಿ. ಅದಕ್ಕೆ ಮನೆಗೆ ಹೋಯ್ತಾ ಇದೀವಿ. ಕತ್ಲು ಪೂರ್ತಿ. ಮುಂದೆ ಏನು ನಮ್ಮ ಫ್ರೆಂಡ್ ಹೋಯ್ತಾನೆ ಮುಂದೆ. ಎಷ್ಟು ಬೇಜಾರಾಗ್ತೈತಿ ಬ್ಲಾಗ್ದು ಅಂತ ಅವನ್ನೇ ಕೇಳೋಣ ಬನ್ನಿ. ಎಷ್ಟು ಬೇಜಾರಾಗ್ತದೆ ಕ್ಯಾಂಪ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಬೇಜಾರಾಗ್ತಿದ್ರು. ಇಲ್ಲಿ ಪರವಾಗಿಲ್ಲ, ಇವತ್ತು ಸರಿಯಾದರ್ತೈತಿ. ನಾನು ಅದ್ರ ಬಗ್ಗೆ ಕತ್ಲಾಗ್ಬಿಟ್ಟೈತೆ. ಈ ಸುತ್ತಮುತ್ತ ಯಾರಿಲ್ಲ ನಮ್ಮಿಬ್ರು ಬಿಟ್ರೆ. ಈ ಊರ್ ಬೇರೆ ಫುಲ್ ಡೇಂಜರ್ ಅಂತ ಹೇಳ್ತಿದ್ದೆ ನಮ್ಮ ಫ್ರೆಂಡ್. ಯಾವ್ದಕ್ಕೆ ಇರ್ಲಿ ಅಂತ ವಿಡಿಯೋ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ದಾರಿ ಅದ. ನಾವು ದಾರಿ ಎಲ್ಲೋ ನಾನು ಭಯ ಹಾಕೊಂಡು ತಿಂದ್ರೆ ಭಯ ಐತೈತಿ. ನೇಮ್ ಭಯ ಹಾಕೊಂಡು ತಿಂದ್ರೆ ಇಂಥದ್ರಲ್ಲಿ ಆಗಿರ್ತದೆ ಅಂತ ಹೇಳ್ತಾನೆ ನನ್ನ ಫ್ರೆಂಡ್. ಹಾವು ಚೇಳು ನೋಡಿ, ಗ್ರಾಸರಿ ಹಿಂದೆ ಯಾರೋ ಬಂದಂಗೆ ಐತೈತಿ. ನಮ್ಮ ಸೋಮೇಶ್ವರ ಹಾಗೆಲ್ಲ ಹೆಸರು ಹೋಗ್ಲಿಕ್ಕೆ ಮನಸ್ಸಿಟ್ಟು ದಾರಿ ಮಾಡಿ. ಸ್ಪೀಕರ್ ಬಾಕ್ಸ್ ಅಲ್ಲೇ ಸಾಂಗ್ ಆಗ್ತಿದ್ನಲ್ಲ, ಮರ್ತ್ಬಿಟ್ಟು ಬಂದ್ಲಿ ಅನ್ಕೊಂಡ್ಬಿಟ್ಟೆ. ಐತೆ ಇದಲ್ಲೂ ನಾವು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ವಿ. ಕಂಟೆಂಟು ಪ್ಲೀಸ್ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಕೇಳ್ತೈತೆ ಹಿಂದೆ ಬೇರೆ ಯಾರೋ ಬಂದಂಗೆ ಆಗ್ತೈತೆ. ಹಿಂದೆ ಯಾರೋ ಬಂದಂಗೆ ಐತೈತಿ. ನಮ್ಗೆ ನಿಜವಾಗ್ಲೂ ಗೊತ್ತಾಯ್ತಿಲ್ಲ. ರೋಡ್ ಗಾಡಿ ಸೌಂಡ್ ಮಾತ್ರ ಕೇಳ್ತೈತೆ, ಬಿಟ್ರೆ ನಮ್ಮ ಚಕ್ರಿ ಸೌಂಡ್ ಅಷ್ಟೇ. ಇಲ್ಲಿ ಏನು ಸೌಂಡ್ ಇಲ್ಲ. ಸುತ್ತಮುತ್ತ ಯಾರು ಇಲ್ಲ. ಊರಿಂದ ಒಂದು 5-6 ಕಿಲೋಮೀಟರ್ ದೂರ ಬಂದ್ಬಿಟ್ಟಿದ್ವಿ ನಾವು. ನೋಳೆ ಇದು ನೋಡಿ ಭಯನೇ ಆಗೈತೆ ನಮ್ಮ ಫ್ರೆಂಡಿಗೆ. ಪೈಪ್ ನೋಡ್ಬಿಟ್ಟು ಭಯ ಪಡ್ಕೊತಾ ಇದ್ವಿ ನೋಡ್ರಿ, ಅಷ್ಟು ಭಯ. ನಿಜವಾಗ್ಲೂ ನನಗೂ ಭಯ ಆಗೈತಿ. ಏನಾಗದ ಅಲ್ಲಿ, ಏನಾಗ್ಬೋದು ಅಕಸ್ಮಾತ್, ಏನೂ ಆಗಲ್ಲ. ನಡೀರಿ. ಆಂಜನೇಯ 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 ಆಂಜನೇಯ. ಮನೆಗೆ ಹೋದ್ರೆ ಸಾಕು ಅನ್ಸ್ಕೊಂಡು ಆ ವೈಲ್ಡ್ ಎಂಟ್ರಿಯಲ್ಲಿ ಹೆಂಗೆ ಹೋಗಿರಂಗ ನಾವು ಕಿರಿಕಿರಿ. ವೈಲ್ಡ್ ವರ್ಸಸ್ ಮ್ಯಾನ್. ಫುಲ್ಲು ಕತ್ಲು ನಿಜವಾಗ್ಲೂ. ಸುತ್ತಮುತ್ತ ನಮ್ಮ ಸುತ್ತ ಯಾರಿಲ್ಲ, ನಮ್ಮಿಬ್ರು ಬಿಟ್ರೆ. ಬಸ್ಸು ಮುಂದೆ ನೋಡಿ ದಾರಿ ಇಲ್ಲದ. ಇವಂಗ್ ಫುಲ್ಲು ಭಯ ಆಗ್ಬಿಟ್ಟೈತಿ.
ನಮ್ಮ ನಿನಗೂ ಆಗೈತೆ ಅಂತ ನಿಜವಾಗ್ಲೂ ನಂಗೂ ಭಯ ಆಗೈತಿ. ನಮ್ಮನ್ನ ಆ ಕಡೆ ಹಾಕೋ ಹೊಂಟಿದ್ವಿ, ಮತ್ತೆ ಗಿಡದ ಮಧ್ಯೆ ಹೊಂಟಿವಿ ನಾವು. ಮತ್ತೆ ಆ ಕಡೆ ನಡಿಯಲ್ಲ ಉದ್ದಿರಿ. ಏನಾಗಲ್ಲ, ಎಲ್ಲ ಒಂದ್ ಕಡೆ ಹೋಯ್ತಿದೀವಿ. ಮೇನ್ ರೋಡ್ ಸಿಕ್ತು ಅಂದ್ರೆ ನಮ್ ಜೀವ ಬದುಕೋತು ಅಂತ ಮತ್ತೆ ಜೀವ ಇದ್ದ ಭಯ ಕ್ಯಾಂಪ್ ಯಾವ ಕ್ಯಾಂಪ್ ಜೀವ ಉಳಿದು ಸಾಕಂತ ನಮ್ಮ ಫ್ರೆಂಡ್. ಯಪ್ಪ ಮುಂದೆ ಬಾ ಮಚ್ಚನ್ ಇಲ್ಲೇ ಯಪ್ಪ ಬಂತ ಬಾಲೆ ಅಂತ ಮೇನ್ ರೋಡ್ ಬತ್ತು. ಎಲ್ಲಿ ಅಂತ ಇಲ್ಲೇನಂತಾರಿ ಯಪ್ಪ ನೋಡಿ ಸುಂದರ ಮೇನ್ ರೋಡ್ ಸುತ್ತ ಯಾರಿಲ್ಲ. ಸ್ಲಿಪ್ಪರ್ ಯಾವ ಗತಿ ಆಗ್ಬಿಡಿ. ಎಲ್ಲಿ ಅಂತಾನೆ ಗೊತ್ತಾಗುತ್ತೆ. ಫುಲ್ಲು ಭಯ ಆಗಿ ಜೀವ ಬಾಯ್ಲಿಕ್ಕೊಂಡ್ಬಿಟ್ಟಿದೀವಿ. ಬಿಟ್ಟು ಅಲ್ಲಿ ಯಾರೊಬ್ರು ಬರ್ತಾವ್ರೆ, ಇವನೊಬ್ಬ ಅವನೇ ಅಷ್ಟೇ. ಅಲ್ಲಿಂದ ಆಚೆ ಬಂದ್ರೆ ಸಾಕು ನಂಗಾಗ್ಬಿಟ್ಟು ಫುಲ್ಲು ಕೆಸರಾಗ್ಬಿಟ್ಟಿತ್ತು. ಮಣ್ಣು ಕಾಲು ಎತ್ತಿಡಕೈತಿಲ್ಲ, ಭಾರ ಆಯ್ತಿತ್ತು ಕಾಲು. ಅಬ್ದುಲ್ಲ ಇಲ್ಲ ಬಂದ ನಮ್ಮ ಫ್ರೆಂಡ್ ಫೈನಲಿ ಬಂದೇ ಬಿಟ್ಟ. ಫುಲ್ಲು ಖುಷಿ ಆಯ್ತೈತೆ, ಜೀವ ಬಾಯಿ ಬಂದಿತ್ತು. ಯಾರು ಫೈನಲಿ ಸೇಫ್ ಆಗಿ ಮನೆಗೆ ಬಂದಿದ್ವಿ, ಯಾರು ಆಗಿಲ್ಲ. ಸೇಫ್ ಮನೆ ತೋರ್ಸಲ್ಲ. ಏನೇ ಮನೇಲಿ ಮಾಡೋದ ಅಂತ ಹೇಳಿದ್ರೆ ಕೇಳಲೇ ಇಲ್ಲ. ಎಷ್ಟು ಹೇಳಿದ್ರು ಕೇಳದ. ಯಾರಪ್ಪ ನಾವ್ ಹೇಳ್ದು ಮನೇಲಿ ಮಾಡೋದ ಅಂತ ಹೇಳಿದ್ರೆ ಹೊಲದಲ್ಲಿ ಹೋಗಿ ಮಾಡೋದ ಫೈರ್ ಕ್ಯಾಂಪ್ ಹೋಗಿ ಅರ್ಧ ಊರ್ ಬಾಗ್ಲಂತಲ್ಲಿ ಫೈರ್ ಕ್ಯಾಂಪ್ ಹಾಕೋಣ ಇಬ್ರಿಗೆ ನಾನು ಮನೆಗೆ ಕಳಿಸ್ಬಿಟ್ಟು ನಾನು ಈಗ ಮನೆಗೆ ಬಂದಿದ್ವಿ ನಾವು. ಮನೆಗೆ ಬಂದ್ವಿ ಸೇಫ್ ಆಗಿ. ಫುಲ್ಲು ಭಯ ಆಗಿತ್ತು, ಈಗ ಫುಲ್ಲು ಖುಷಿ ಆಯ್ತೈತಿ. ಖುಷಿ ಆಯ್ತದೆ. ನಿಜ ರೋಡ್ನಾಗ ಏನ್ ಭಯ ಆಗಿಲ್ಲ ನನಗ. ಗದ್ದೆದಾಗ ಇವತ್ತಿನ ಬ್ಲಾಗ್ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.